ಜೆಸಿಬಿ ರಾಮಸ್ವಾಮಿಯನ್ನು ಕೊಲೆಗೈದಿದ್ದ ಆರೋಪಿ ನಾಗೇಶ್ ಅಂದರ್ ಚಿಂತಾಮಣಿ ರಾತ್ರೋರಾತ್ರಿ ದಿನಾಂಕ ಫೆಬ್ರವರಿ 13ರಂದು ಅಶ್ವಿನಿ ಬಡಾವಣೆಯಲ್ಲಿ ವ್ಯಕ್ತಿಯೊಬ್ಬನನ್ನು ಭೀಕರವಾಗಿ ಹತ್ಯೆಗೈದಿದ್ದ ಆರೋಪಿ ನಾಗೇಶ್ ಎಂಬಾತನನ್ನು ಚಿಂತಾಮಣಿ ಪೊಲೀಸರು ಬೆನ್ನಟ್ಟಿ ಎಡಮುರಿ ಕಟ್ಟಿ ಕಟಕಟೆಗೆ ಸೇರಿಸಿದ್ದಾರೆ. ಕೇವಲ 2 ದಿನಗಳಲ್ಲಿ ಆರೋಪಿಯನ್ನು ಬಂಧಿಸಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪೊಲೀಸರು ಪಾತ್ರರಾಗಿದ್ದಾರೆ. ಕೊಲೆ ಹಿನ್ನೆಲೆ ಹುಡುಕುತ್ತಾ ಹೋದರೆ ಆರೋಪಿ ನಾಗೇಶ್ 42 ವರ್ಷದ ಮೂಲತಃ ಗುಲ್ಬರ್ಗ ಜಿಲ್ಲೆಯ ಅಫ್ಜಲ್ಪುರದ ತಾಲೂಕಿನ ಮದ್ರಾ ಗ್ರಾಮದ ನಿವಾಸಿಯಾಗಿದ್ದು ಈತನ ಹಿನ್ನೆಲೆ ನೋಡಿದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಆಗಿದ್ದು ಈಗಾಗಲೇ ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ಆತನ ಮೇಲೆ ಕೇಸ್ ದಾಖಲಾಗಿದೆ. ಆದ್ದರಿಂದ ಜೀವನೋಪಾಯಕ್ಕಾಗಿ ಚಿಂತಾಮಣಿ ಬಂದು ಸೇರಿದ ಈ ಕಟುಕ ಉಂಡ ಮನೆಗೆ ಕಣ್ಣ ಬಗೆದು ತನಗೆ ಕೆಲಸ ಕೊಟ್ಟ ಪಾಪಕ್ಕೆ ಜೆಸಿಬಿ ರಾಮಸ್ವಾಮಿ ಎಂಬಾತ ಯಜಮಾನನನ್ನೇ ಕೊಲೆಗೈದಿದ್ದಾನೆ. ಕಳೆದ 1.5 ವರ್ಷದ ಹಿಂದೆ ರಾಮಸ್ವಾಮಿ ಅವರ ಜೆಸಿಬಿಗೆ ಆಪರೇಟರ್ ಕೆಲಸ ಮಾಡಲು ಬಂದ ಈ ಕಿರಾತಕ ರಾಮಸ್ವಾಮಿ ಹಾಗೂ ಆಪರೇಟರ್ ನಡುವೆ ಹಣಕಾಸಿನ ವ್ಯವಹಾರಕ್ಕಾಗಿ ಇಬ್ಬರಿಗೂ ಜಗಳ ನಡೆದಿದೆ ಎನ್ನಲಾಗಿದ್ದು, ಈ ಒಂದು ವಿಚಾರದಲ್ಲಿ ಒಂದು ವ್ಯವಸ್ಥೆಯಲ್ಲಿ ವೈಷಮ್ಯ ಹುಟ್ಟಿ ಕೊಲೆಯಲ್ಲಿ ಅಂತ್ಯವಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಆದರೆ ಮಾಡಿದ್ದೋ ಉಣ್ಣೋ ಮಾರಾಯ ಎನ್ನುವ ರೀತಿಯಲ್ಲಿ ಚಿಂತಾಮಣಿ ಪೊಲೀಸರು ಸಂಚು ರೂಪಿಸಿ ಬಲೆ ಬೀಸಿ ಗುಲ್ಬರ್ಗದಲ್ಲಿ ಅವಿತುಕೊಂಡಿದ್ದ ಈ ಆರೋಪಿ ನಾಗೇಶ್ನನ್ನು ಎಡಮುರಿ ಕಟ್ಟಿ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಆರೋಪಿ ನಾಗೇಶ್ನನ್ನು ಹಿಡಿಯಲು ಎಸ್ಪಿ ಕುಶಲ್ ಚೌಕ್ಸೆ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರತಕ್ಕಂತಹ ತಂಡಕ್ಕೆ ಎಸ್ಪಿ ಕುಶಲ್ ಚೌಕ್ಸೆ ಅವರು ಅಭಿನಂದನಾ ಪತ್ರ ನೀಡಿ ಅಭಿನಂದಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಲ್ ಚೌಕ್ಸೆ, ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ವಿಜಯ್ ಕುಮಾರ್, ಗ್ರಾಮಾಂತರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ಶಿವರಾಜ್, ಶಿಡ್ಲಘಟ್ಟ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್, ಕೆಂಜಾರ್ಲಹಳ್ಳಿ ವೃತ್ತ ನಿರೀಕ್ಷಕರಾದ ವೆಂಕಟರಮಣಪ್ಪ ಇನ್ನು ಸಿಬ್ಬಂದಿ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಂತಾಮಣಿ ಟೌನಲ್ಲಿ 13th ಫೆಬ್ರವರಿ ಲೇಟ್ ಈವ್ನಿಂಗ್ ಅರೌಂಡ್ 9:30 PM ನಮಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅಶ್ವಿನಿ ಬಡಾವಣೆಯಲ್ಲಿ. ಆ ಮರ್ಡರ್ ಕೇಸಲ್ಲಿ ನಮ್ಮ ವಿಕ್ಟಿಮ್ ರಾಮಸ್ವಾಮಿ ಅವರದ್ದು ವಾಸ ನೇಟಿವ್ ನಾಗದೇನಹಳ್ಳಿ, ಶ್ರೀನಿವಾಸಪುರ. ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲೇಔಟಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವ್ರದ್ದು ವ್ಯವಸಾಯ ವಗೇರ ಇದೆ, JCB ಮಷಿನ್ಸ್ ಇದೆ, JCB ಮಷಿನ್ ಸಿವಿಲ್ ವರ್ಕ್ ವಗೇರ ಮಾಡ್ತಾ ಇದ್ದಾರೆ ಅವರು. ಸೊ ಅವ್ರದ್ದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ. ಆ ಬಾಡಿ ಮೇಲೆ ಶಾರ್ಪ್ ವೆಪನ್ಸಿಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ. ಹ್ಯಾಂಡ್ ಮೇಲೆ, ಕೈ ಮೇಲೆ ಮತ್ತು ಫೇಸ್ ಮೇಲೆ ಈ ಥರದ್ದು ಇಂಜುರೀಸ್ ಇತ್ತು. ಮತ್ತು ಬ್ಲಡ್ ಲಾಸ್ ಅಲ್ಲಿ ಆಗಿ ಈ ಸ್ಪಾಟಲ್ಲಿ ಅವರದ್ದು ಡೆತ್ ಆಯಿತು. ಜೊತೆಗೆ ನಮಗೆ ಅವರದ್ದು ಒಂದು ಸ್ಕೂಟಿ ಅಲ್ಲಿ ಸ್ಪಾಟಲ್ಲಿ ಸಿಕ್ಕಿದೆ. ಸೊ ಈ ಕೇಸಲ್ಲಿ ನಾವು ಅದೇ ದಿನ ರಾತ್ರಿ ಸ್ಪೆಷಲ್ ಟೀಮ್ ರೆಡಿ ಮಾಡಿ ನಮಗೆ ಫ್ಯಾಮಿಲಿಯಿಂದ ಇವರದ್ದು JCB ಆಪ್ರೇಟರ್ ಮೇಲೆ ಅನುಮಾನ ಇದೆ, ಈ ಥರ ಫ್ಯಾಮಿಲಿ ಇವರು ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ, ತಿಳಿಸಿದ್ದಾರೆ. ಸೊ ನಾವು ಅದೇ ದಿನ ರಾತ್ರಿ ನಮ್ಮದು ಒಂದು ಟೀಮ್ ರೆಡಿ ಮಾಡಿ ಇವರದ್ದು ಆರೋಪಿದು ನೇಟಿವ್ ಗುಲ್ಬರ್ಗ ಕಡೆ ಇದೆ, ಅಫ್ಜಲ್ಪುರ್ ಹತ್ರ, ಆ ಸೈಡ್ ಕಳಿಸಿದ್ದೀವಿ. ಸೊ ನಿನ್ನೆ ರಾತ್ರಿ ಅರೌಂಡ್ 10:30 ನಮಗೆ ಈ ಆರೋಪಿ ಅಲ್ಲಿ ಗುಲ್ಬರ್ಗಲ್ಲಿ ನಮ್ಮ ಟೀಮ್ಗೆ ಸಿಕ್ಕಿದೆ. ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಚಿಂತಾಮಣಿ ಕರ್ಕೊಂಡು ಬಂದಿದ್ದೀವಿ. ಸೊ ಬೇಸಿಕ್ಲಿ ನಮ್ಮ ಇಂಟರೋಗೇಷನ್ ಪ್ರಕಾರ ಇವರದ್ದು 0.8 lakhs ಅರೌಂಡ್ ಇತ್ತು. ಬೇಸಿಕ್ಲಿ ಇವರು 1.5 yearsಯಿಂದ ಇವರ ಹತ್ರ ಕೆಲಸ ಮಾಡ್ತಾರೆ. ಸೊ ಇವರಿಗೆ ಪ್ರತಿದಿನ 1,000 ಈ ಥರದ್ದು ಸ್ಯಾಲ್ರಿ ಇತ್ತು. ಯಾವುದನ್ನ JCB ಆಪ್ರೇಟ್ ಮಾಡ್ತಾರೆ ಓನ್ಲಿ ಅದನ್ನ ಅದು ಸ್ಯಾಲ್ರಿ, ಯಾವುದನ್ನ ಕೆಲಸ ಮಾಡಲ್ಲ ಅದನ್ನ ಅದು ಸ್ಯಾಲ್ರಿ ಇಲ್ಲ, ಈ ಥರದ್ದು ಅವ್ರದ್ದು ಇತ್ತು ಸ್ಯಾಲ್ರಿ. ಸೊ ಅರೌಂಡ್ 1.5 lakh 1.8 lakhದು ಪೆಂಡಿಂಗ್ ಇತ್ತು ಪೇಮೆಂಟ್, ಈ ಥರ ನಮಗೆ ಹೇಳಿದ್ದಾರೆ ಅವರು. ನೋಡಿ, ಈ ಥರ ಎಲ್ಲ ನಿರ್ಜನ ಪ್ರದೇಶ ಇದೆ, ಟೌನ್ ಲಿಮಿಟ್ಸ್ ಅಲ್ಲಿ ಒಳಗಡೆ ಅಶ್ವಿನಿ ಲೇಔಟ್ ಅಲ್ಲೇ ಆಗಿದೆ. ಅಕ್ಕಪಕ್ಕ ಎಲ್ಲ ಕಡೆ ಮನೆ ಇದೆ. ಅಲ್ಲಿ ಸ್ವಲ್ಪ ಪಕ್ಕಾ ರೋಡ್ ಇಲ್ಲ, ಕಚ್ಚಾ ರೋಡ್ ಇದೆ, ಅಪ್ರೋಚ್ ರೋಡ್. ಸೊ ಬುಷಸ್ ವಗೇರ ಇದೆ, ಅಕ್ಕಪಕ್ಕ ಖಾಲಿ ಪ್ಲಾಟ್ಸ್ ವಗೇರ ಇದೆ, ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಲ್ಲ ಬಡಾವಣೆದು. ಸೊ ಕಚ್ಚಾ ರೋಡ್ ಇದೆ ಮತ್ತು ಸ್ವಲ್ಪ ಪ್ಲಾಟ್ಸ್ ವಗೇರ ಖಾಲಿ ಇದೆ. ಸೊ ಆ ದಾರಿಯಿಂದ ಅವರು ಅಶ್ವಿನಿ ಲೇಔಟಲ್ಲಿ ಬಾಡಿಗೆ ಮನೆ ತಗೊಂಡಿದ್ದಾರೆ. ಮನೆಗೆ ಹೋಗ್ತಾ ಇದ್ದಾರೆ ಸ್ಕೂಟಿಯಿಂದ. ಆ ಟೈಮ್ಗೆ ಅವ್ರಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರು. ಸೊ ಅದೇ ಲೋಕಲಿಂದ ಕೂಡ ಯಾವ ಜಾಗ ಈ ಇನ್ಸಿಡೆಂಟ್ ಆಗಿದೆ ಆ ಜಾಗೆಯಲ್ಲಿ ಕೂಡ ನಾವು ನೇಬರ್ಸ್ ಜೊತೆ ಯಾರ್ದು ಮನೆ ಇದೆ ಅಕ್ಕಪಕ್ಕ ಅವ್ರ ಜೊತೆ ಮಾತಾಡಿದ್ದೀವಿ.
ಅವ್ರಿಗೆ ಒಬ್ರು ಜನ ಒಪ್ಕೊಂಡಿದ್ದಾರೆ ಕಿ ನನಗೆ ಇದು ಸ್ವಲ್ಪ ಸೌಂಡ್ ಬಂತು, ಈ ತರ ಏನಾದರೂ ಆಗಿದೆ, ಅವರು ಹೊರಗಡೆ ಬಂದು ಫಸ್ಟ್ ಅವರೇ ಪೊಲೀಸ್ ನೋಡಿ ಈ ಥರದ್ದು ಯಾವುದು ಈಗ ಎಂಗಲ್ ನಮಗೆ ಪತ್ತೆ ಆಗಿಲ್ಲ. ಈ ಥರದ್ದು ಇಶ್ಯೂ ಏನಿದೆಯಾ ನಮ್ಮ ಗಮನಕ್ಕೆ ಬಂದಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಓನ್ಲಿ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ಥರದ್ದು ಒಫೆನ್ಸ್ ಆಗಿದೆ. ಬಟ್ ಈ ಥರ ನಾವು ಫ್ಯಾಮಿಲಿ ಜೊತೆ ಮಾತಾಡ್ತೀವಿ, ಈ ಥರದ್ದು ಯಾವುದು ನಮ್ಮ ಗಮನಕ್ಕೆ ಬರುತ್ತೆ ಡೆಫಿನೆಟ್ಲಿ ಅದನ್ನು ಕೂಡ ಪರ್ಸ್ಯೂ ಮಾಡ್ತೀವಿ. ನಮ್ಮ ಆರೋಪಿ ಯಾರು ಇದೆ ನಾಗೇಶ್, ಇವ್ರದ್ದು ಏಜ್ ಅರೌಂಡ್ 28 ಇಯರ್ಸ್ ಇದೆ, ನೇಟಿವ್ ಆಫ್ ಅಫ್ಜಲ್ಪುರ್ ತಾಲೂಕಾ ಗುಲ್ಬರ್ಗ. ಇವರ ಮೇಲೆ ಮೊದಲೇ ಕೂಡ ಕ್ರಿಮಿನಲ್ ಅಫೆನ್ಸಸ್ ರಿಜಿಸ್ಟರ್ ಆಗಿದೆ. ಕುಂಬಲ್ಗೋಳಿ ಸ್ಟೇಷನಲ್ಲಿ ಇವ್ರ ಮೇಲೆ ಕೇಸಸ್ ರಿಜಿಸ್ಟರ್ ಆಗಿದೆ. ಸೊ ಇವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಥರ ಕೂಡ ಇದೆ. ಸೊ ಬೇರೆ ಯಾವುದು ಅಫೆನ್ಸಸಲ್ಲಿ ಇವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಬೇರೆ ಯಾವುದು ಎಂಗಲ್ ಇದೆ ಅದು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಸೊ ಆಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಈ ಬೇರೆ ಯಾವುದು ಎಂಗಲ್ ಇದೆ. ಸರ್, ಈಗ ನಾಗೇಶ್ದು ಫ್ಯಾಮಿಲಿ ಎಲ್ಲ ಅಲ್ಲಿ ಗುಲ್ಬರ್ಗಲ್ಲಿ ಇದೆ. ನಾಗೇಶ್ ಅನ್ಮ್ಯಾರಿಡ್ ಇದ್ದಾರೆ, ಅವರದು ಇಲ್ಲಿ ಕೆಲಸ ಮಾಡ್ತಾರೆ ಇವರ ಹತ್ರ. ತೋ ಒಬ್ಬರು ಇದ್ದಾರೆ, ಅವ್ರದ್ದು ಯಾರು ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ವಗೇರಾ ಯಾರೂ ಇಲ್ಲ ಇಲ್ಲಿ. ಎಲ್ಲ ಫ್ಯಾಮಿಲಿ ಅವ್ರದ್ದು ಗುಲ್ಬರ್ಗಲ್ಲಿ ಊರಲ್ಲಿ ಇದೆ. ಮೊದಲು ಕೂಡ ಅವರ ಮೇಲೆ ಕುಂಬಲ್ಗೋಳಿ ಸ್ಟೇಷನಲ್ಲಿ ಒಂದು 302 ಕೇಸ್ ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲಿ ಅವರು ಆರೋಪಿ ಇತ್ತು, ಅದು ಆ ಕೇಸಲ್ಲಿ ಅವರಿಗೆ ಅಕ್ವಿಟಲ್ ಆಗಿದೆ. ಪಬ್ಲಿಕ್ ಜೊತೆ ಕೂಡ ನಾವು ಅದೇ ರಿಕ್ವೆಸ್ಟ್ ಮಾಡಿದ್ದೀವಿ ಕಿ ತಮ್ಮೆಲ್ಲರಿಗೂ ಸಹಕಾರ ಬೇಕು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕಂಟ್ರೋಲ್ ಮಾಡೋಕ್ಕಾಗಿ. ನಮ್ಮ ಡಿಸ್ಟಿಕಲ್ಲಿ ಆಲ್ರೆಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ರೆಡಿ ನಾವು 87 ಗ್ಯಾಂಬ್ಲಿಂಗ್ ಆ್ಯಕ್ಟ್, ಮಟ್ಕಾ ಕೇಸಸ್ ಮತ್ತು ಇಲ್ಲೀಗಲ್ ಎಕ್ಸೈಸ್ದು ಕೇಸಸ್ ರೆಗ್ಯುಲರ್ ಆಗಿ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಈ ತಿಂಗಳು ನಾವು ನಮ್ಮ ಚಿಂತಾಮಣಿ ಟೌನಲ್ಲಿ NDPSದು ಕೇಸ್ ಕೂಡ ರಿಜಿಸ್ಟರ್ ಮಾಡಿದ್ದೀವಿ. ಅರೌಂಡ್ 5 kg ನಮಗೆ ಸಿಕ್ಕಿದೆ, 5.7 kg ಸಿಕ್ಕಿದೆ. ಸೊ ರೆಗ್ಯುಲರ್ ಆಗಿ ಎಫರ್ಟ್ಸ್ ಆಗ್ತಾ ಇದೆ. ಡೆಫಿನೆಟ್ಲಿ ಇದು ವಿಡಿಯೋ ಶೇರ್ ಆಗಿದೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.